ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಎಗ್ ಕ್ವಾಲಿಟಿ ಅಥವಾ ಮೊಟ್ಟೆಯ ಗುಣಮಟ್ಟವನ್ನು ಹೆಚ್ಚಿಸಲು ಯಾವೆಲ್ಲ ಆಹಾರವನ್ನು ಸೇವಿಸಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆರೋಗ್ಯಕರವಾದ ಮಗು ಹುಟ್ಟಬೇಕಂದ್ರೆ ಫಸ್ಟ್ ಆಫ್ ಆಲು ಆ ಒಂದು ಅಂಡಾಣುವಿನ ಅಥವಾ ಮೊಟ್ಟೆಯ ಗುಣಮಟ್ಟ ತುಂಬಾ ಚೆನ್ನಾಗಿರಬೇಕಾಗತ್ತೆ. ಆವಾಗ ಮಾತ್ರ ಒಂದು ಒಳ್ಳೆಯ ಆರೋಗ್ಯಕರವಾದ ಮಗು ಜನಿಸಲು ಸಾಧ್ಯವಾಗುತ್ತೆ. ಅದೇ ರೀತಿ ಸ್ಪರ್ಮ್ನ ಗುಣಮಟ್ಟವೂ ಕೂಡ ಚೆನ್ನಾಗಿರಬೇಕಾಗತ್ತೆ. ಇವೆರಡು ಚೆನ್ನಾಗಿದ್ದರೆ ಒಂದು ಒಳ್ಳೆಯ ಆರೋಗ್ಯಕರ ಮಗು ಜನಿಸಲು ಸಾಧ್ಯವಾಗುತ್ತೆ. ಸೊ ಒಂದು ಆರೋಗ್ಯಕರವಾದ ಮಗು ಅಥವಾ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಅನೇಕ ಅಂಶಗಳು ಒಳಗೊಂಡಿರ್ತವೆ. ಅದರಲ್ಲೊಂದು ಪ್ರಮುಖವಾದದ್ದು ಮೊಟ್ಟೆಯ ಗುಣಮಟ್ಟ ಕೂಡ. ಸೊ ಇವಾಗ ಯಾವೆಲ್ಲ ಫುಡ್ಸ್ಗಳನ್ನು ಸೇವಿಸೋದ್ರಿಂದ ಮೊಟ್ಟೆಯ ಗುಣಮಟ್ಟವನ್ನು ಹೆಚ್ಚಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಫಿಶಲ್ಲಿ ನೀವು ಸಾಲ್ಮನ್ ಫಿಶನ್ನು ತಿನ್ಬೋದು. ಟೊಮ್ಯಾಟೋಸ್ಗಳನ್ನು ಯೂಸ್ ಮಾಡ್ಬೋದು, ಸಲಾಡ್ ರೂಪದಲ್ಲೂ ಕೂಡ ತಿನ್ಬೋದು, ಅಥವಾ ನೀವೇನಾದರೂ ಸಾರು ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಸಾಮಾನ್ಯವಾಗಿ ನೀವು ಹಾಕ್ತೀರಾ, ಅಥವಾ ಸಲಾಡ್ ಮಾಡುವ ಸಂದರ್ಭದಲ್ಲೂ ಕೂಡ ನೀವು ಟೊಮ್ಯಾಟೋವನ್ನು ಸೇರಿಸಿ ಕೂಡ ಸೇವಿಸ್ಬೋದು. ಅವಕಾಡೋಸ್ ನಿಮಗೆ ಅವೈಲಬಲ್ ಇದ್ದರೆ ಅದನ್ನು ಕೂಡ ನೀವು ಸೇವಿಸ್ಬೋದು. ಕನ್ನಡದಲ್ಲಿ ಅದನ್ನು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ. ನಿಮಗೆ ಒಂದು ವೇಳೆ ಈ ಹಣ್ಣು ಅವೈಲಬಲ್ ಇದ್ದರೆ ಅದನ್ನು ಕೂಡ ನೀವು ಸೇವಿಸ್ಬೋದು. ಬೆರೀಸನ್ನು ನೀವು ತಿನ್ಬೋದು. ಡೈಲಿ ಒಂದು ಮೊಟ್ಟೆಯನ್ನು ಕೂಡ ನೀವು ಬೇಯಿಸಿ ಇದನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಮತ್ತು ನೀವು ಉತ್ತಮವಾದ ಒಂದು ಒಳ್ಳೆಯ ನಿದ್ದೆಯನ್ನು ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದ್ರೂ ಮಾಡಬೇಕಾಗತ್ತೆ. ನಿಮ್ಮ ವೆಯ್ಟ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ರಿಡ್ಯೂಸ್ ಮಾಡೋದು ಅಥವಾ ವೆಯ್ಟ್ ಬ್ಯಾಲೆನ್ಸನ್ನು ಕೂಡ ಮಾಡಬೇಕಾಗತ್ತೆ. ರೆಗ್ಯುಲರ್ ಎಕ್ಸಸೈಸನ್ನು ಅಭ್ಯಾಸ ನೀವು ಮಾಡ್ಕೋಬೋದು. ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಮೊಟ್ಟೆಯ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಸಪ್ಲಿಮೆಂಟ್ಸ್ಗಳು ಇರ್ತವೆ, ಅದನ್ನು ಕೂಡ ನೀವು ಪಡೆದುಕೊಳ್ಬೋದು. ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಕೂಡ ನೀವು ಕ್ವಿಟ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಇದು ನಿಮ್ಮ ಮೊಟ್ಟೆಯ ಕ್ವಾಲಿಟಿ ಮೇಲೆ ವಿಪರೀತ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಡ್ರೈ ಫ್ರೂಟ್ಸನ್ನು ನೀವು ತಿನ್ಬೋದು. ಇದರಲ್ಲಿ ನೀವು ವಾಲ್ನಟ್ಸ್ ತಿನ್ಬೋದು ಅಥವಾ ಬಾದಾಮಿ, ಇಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಅವೈಲಬಲ್ ಇದ್ದರೆ ತಿನ್ಬೋದು. ಬೀಟ್ರೂಟ್ ಕೂಡ ನೀವು ಸೇವನೆ ಮಾಡ್ಬೋದು. ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಸ್ಪಿನೇಚ್ ಅಥವಾ ಈ ಒಂದು ಪಾಲಕ್ ಸೊಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಟ್ಸನ್ನು ಕೂಡ ನೀವು ನಿಮ್ಮ ಫುಡ್ಡಲ್ಲಿ ಸೇರಿಸ್ಕೋಬೋದು. ಸರ್ದೀನ್ಸ್ ಅಂದರೆ ಬೂತಾಯಿ ಮೀನು ಅಂತ ಹೇಳ್ತೀವಿ, ಅದನ್ನು ಕೂಡ ನಿಮಗೆ ಒಂದು ವೇಳೆ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ನೀವು ನಿಮ್ಮ ಫುಡ್ ಲಿಸ್ಟಲ್ಲಿ ಸೇರಿಸ್ಕೋಬೋದು. ಕಿವಿ ಫ್ರೂಟ್ ಇದನ್ನು ಕೂಡ ನೀವು ಸೇವನೆ ಮಾಡಿದರೆ ನಿಮ್ಮ ಎಗ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಆಲಿವ್ ಆಯಿಲ್ ಇದನ್ನು ಸಲಾಡಿಗೂ ಕೂಡ ಯೂಸ್ ಮಾಡ್ಬೋದು. ಅಥವಾ ನಿಮಗೇನಾದರೂ ಬೇರೆ ಏನಾದರೂ ಯೂಸ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಆಯಿಲ್ ಯೂಸ್ ಮಾಡಿಕೊಂಡು ಕೂಡ ನೀವೇನಾದರೂ ಫುಡ್ ಪ್ರಿಪೇರ್ ಅಥವಾ ಸಲಾಡ್ ಪ್ರಿಪೇರ್ ಮಾಡಿ ಕೂಡ ಸೇವನೆ ಮಾಡ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು ನಿಮ್ಮ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ. ಗಾರ್ಲಿಕ್ ಅಥವಾ ಟರ್ಮರಿಕ್, ಬೆಳ್ಳುಳ್ಳಿ ಅಥವಾ ಅರಿಶಿಣದ ಪೌಡ್ರು, ಇದು ಕೂಡ ಸೇವನೆ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ನಾವು ಫುಡ್ಡಲ್ಲಿ ಸೇವನೆ ಮಾಡ್ತಾನೆ ಇರ್ತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇದರ ಜೊತೆಗೆ ನೀವು ಸ್ವೀಟ್ ಪೊಟ್ಯಾಟೊ ಒಂದು ವೇಳೆ ಅವೈಲಬಲ್ ಇದ್ದರೆ ಇದನ್ನು ಕೂಡ ನೀವು ಸೇವನೆ ಮಾಡ್ಬೋದು. ಇದರ ಜೊತೆಗೆ ಹಸಿರು ತರಕಾರಿ ಇರ್ಬೋದು. ನೀವು ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಲೆಂಟಿಲ್ಸ್ ಇರ್ಬೋದು, ಬೀನ್ಸ್ ಇರ್ಬೋದು. ಮತ್ತು ಇದರ ಜೊತೆಗೆ ನೀವು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಹುಳಿ ಇರುವಂತಹ ಫ್ರೂಟ್ಸ್ಗಳಿರ್ಬೋದು. ಲೈಕ್ ಮೋಸಂಬಿ ಇರ್ಬೋದು, ಕಿತ್ತಳೆ ಹಣ್ಣು ಇರ್ಬೋದು. ಇದರ ಜೊತೆಗೆ ಕಿವಿ ಫ್ರೂಟ್ಸ್ ಅಂತ ಮುಂಚೆ ನಾನು ಹೇಳಿದ್ದೆ, ಆ ಫ್ರೂಟ್ಸ್ ಇರ್ಬೋದು. ಲಿಂಬೆ ಹಣ್ಣಿನ ಯೂಸು, ಇದೆಲ್ಲ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರಬೇಕಾಗುತ್ತೆ. ಯಾವುದೇ ವಿಷಯಕ್ಕೆ ಅತಿಯಾಗಿ ಚಿಂತನೆ ಮಾಡುವಂಥದ್ದು, ಖಿನ್ನತೆಗೆ ಜಾರುವಂಥದ್ದು, ಇವೆಲ್ಲ ನೇರವಾಗಿ ನಿಮ್ಮ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನಾದರೂ ಮಗುವಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಆದಷ್ಟು ನೀವು ಟೆನ್ಷನ್ ಫ್ರೀ ಆಗಿರಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಇದರ ಜೊತೆಗೆ ಶುಂಠಿ, ದಾಲ್ಚಿನ್ನಿ ಇರ್ಬೋದು, ದ್ವಿದಳ ಧಾನ್ಯಗಳು ನಿಮ್ಮ ಆಹಾರದ ಲೀಸ್ಟ್ನಲ್ಲಿ ಇರುವಂತೆ ನೀವು ನೋಡ್ಕೋಬೇಕಾಗತ್ತೆ. ಇದರ ಜೊತೆಗೆ ಯೋಗ, ಮೆಡಿಟೇಷನ್ ಇರ್ಬೋದು, ಸಂಜೆ ಹೊತ್ತು ವಾಕ್ ಹೋಗುವಂಥದ್ದು, ಸ್ವಲ್ಪ ಜಾಸ್ತಿ ನೀರು ಕುಡಿಯುವಂಥದ್ದು,
ಕಾಫಿಯ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಮತ್ತು ಕರಿದ ಪದಾರ್ಥಗಳಿರ್ಬೋದು, ಜಂಕ್ ಫುಡ್ಸ್ಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್, ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ 3 ತಿಂಗಳ ಹಿಂದಿನಿಂದನೂ ಕೂಡ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ವಿತ್ ಡಾಕ್ಟರ್ ಅಡ್ವೈಸು ತೆಗೆದುಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದರೆ ಈ ಒಂದು ಟ್ಯಾಬ್ಲೆಟ್ಸು ಮುಂದೆ ಹುಟ್ಟುವಂಥ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಆಗದಂತೆ ತಡೆಗಟ್ಟುತ್ತೆ. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚಿಂದನೇ ತೆಗೆದುಕೊಂಡ್ರೆ ಇದರ ಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಪಡೆದುಕೊಳ್ಳುತ್ತೆ. ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ನಂತರನೂ ಕೂಡ ಈ ಒಂದು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೋದು. ಮುಂಚೆ ತೆಗೆದುಕೊಂಡ್ರೆ ಅದರ ಪೂರ್ಣ ಬೆನಿಫಿಟ್ಸು ಮಗು ಪಡೆದುಕೊಳ್ಳುತ್ತೆ ಅಂಥೇಳಿ ಅಷ್ಟೇ ಅರ್ಥ. ಹಾಗಾಗಿ ನಾನು ಮುಂಚೆ ತಿಳಿಸಿದ ಹಾಗೆ ಒಂದು ಆರೋಗ್ಯಕರವಾದ ಮಗು ಪಡಿಬೇಕಾದ್ರೆ ಈ ಒಂದು ಅಂಡಾಣುವಿನ ಗುಣಮಟ್ಟ ಕೂಡ, ಅಂದರೆ ಮೊಟ್ಟೆಯ ಗುಣಮಟ್ಟ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಗುಣಮಟ್ಟ ಚೆನ್ನಾಗಿರಲಿಲ್ಲ ಅಂತ ಹೇಳಿದರೆ ಒಂದು ಆರೋಗ್ಯಕರ ಮಗು ಪಡೆಯುವಲ್ಲಿ ನಾವು ವಿಫಲರಾಗ್ತೀವಿ. ಸೊ ಈ ಆಹಾರವನ್ನು ನಾವು ತೆಗೆದುಕೊಳ್ತಾ ಬರೋದ್ರಿಂದ ಮೊಟ್ಟೆಯ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದೇ ಹೊರತು ಅದರ ಕ್ವಾಂಟಿಟಿ ಆದರೂ ಜಾಸ್ತಿ ಮಾಡಲಿಕ್ಕೆ, ನಿಮ್ಮ ಒಂದು ಅಂಡಾಶಯದಲ್ಲಿ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ಇಂತಿಷ್ಟೇ ಅಂತ ಹೇಳಿ ಫಿಕ್ಸ್ ಆಗಿರ್ತವೆ. ಅದರ ಗುಣಮಟ್ಟ ನಾವು ಈ ರೀತಿ ನಮ್ಮ ಲೈಫ್ ಸ್ಟೈಲಲ್ಲಿ ಅಥವಾ ನಮ್ಮ ಒಂದು ಆಹಾರದಲ್ಲಿ ನಾವು ಚೇಂಜಸ್ ಮಾಡಿಕೊಂಡ್ರೆ ಗುಣಮಟ್ಟವನ್ನು ಹೆಚ್ಚಿಸುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಇದರ ಜೊತೆಗೆ ನೀವು ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ ಅಂತೇಳಿ ನೀವು ಫಸ್ಟು ತಿಳ್ಕೊಬೇಕಾಗತ್ತೆ. ನಿಮಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿ ಟ್ರ್ಯಾಕ್ ಮಾಡ್ಕೊಂಡು ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ಇರ್ರೆಗ್ಯುಲರ್ ಇದೆ, ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಆ ಒಂದು ಸಂದರ್ಭದಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಪೀರಿಯಡ್ ಸೈಕಲ್ನ ರೆಗ್ಯುಲರ್ ಮಾಡ್ಕೋಬೇಕಾಗತ್ತೆ. ಮತ್ತು ಯಾವ ಕಾರಣಕ್ಕೋಸ್ಕರ ನನ್ನ ಪೀರಿಯಡ್ ಸಮಯದಲ್ಲಿ ಈ ರೀತಿ ಚೇಂಜಸ್ ಆಗುತ್ತೆ ಅಥವಾ ಈ ರೀತಿ ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಇದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಂಡ ನಂತರನೇ ನೀವು ಈ ಒಂದು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕು. ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಪಡಿಬೇಕಾದ್ರೆ ಇಬ್ಬರು ಹೆಲ್ತಿ ಆಗಿರಬೇಕಾಗತ್ತೆ. ನೀವು ನಾರ್ಮಲ್ ಆಗಿದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಹಸ್ಬೆಂಡಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕನ್ಸೀವ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಮುದ್ದಾದ ಮಗು ಪಡಿಬೇಕಾದ್ರೆ ಇಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಇಬ್ಬರು ಒಟ್ಟಿಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಅವರು ಯಾರಲ್ಲಿ ಸಮಸ್ಯೆ ಇದೆ ಅವರಿಗೆ ಅವರು ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಈಗ ಹೇಗೆ ಎಗ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ, ಅದೇ ರೀತಿ ಸ್ಪರ್ಮ್ ಕೂಡ ಚೆನ್ನಾಗಿರಬೇಕಾಗತ್ತೆ. ಅದರ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಚಲನೆ ಇರ್ಬೋದು ಅಥವಾ ಅದರ ರಚನೆ ಇರ್ಬೋದು, ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಒಂದು ಹೆಲ್ತಿ ಮಗು ಪಡೀಲಿಕ್ಕೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ನಿಮಗೆ ಅವೈಲೇಬಲ್ ಇರುವಂತಹ ಫುಡ್ಗಳನ್ನು ನಿಮ್ಮ ಆಹಾರದ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳುವಂಥದ್ದು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಅವೆಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಅಳವಡಿಸ್ಕೊಂಡ್ರೆ ಒಂದು ಮೊಟ್ಟೆಯ ಗುಣಮಟ್ಟ ನೀವು ಹೆಚ್ಚಿಸ್ಕೋಬೋದು. ಅದ್ರ ಜೊತೆಗೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.